ಮೈಸೂರಿನಲ್ಲಿ ಏನು ರೇವಣ್ಣ ಅವರ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ. ಸಂತ್ರಸ್ತ ವ್ಯಕ್ತಿ ತನ್ನ ತಾಯಿ ಕಾಣೆಯಾಗಿದ್ದಾರೆ. ಏನು ಪೆನ್ಡ್ರೈವ್ ಲೀಕ್ ಆಯಿತು, ಆ ಒಂದು ಪೆನ್ಡ್ರೈವ್ ಅಲ್ಲಿ ತನ್ನ ತಾಯಿಯ ವಿಡಿಯೋ ಕೂಡ ಇತ್ತು. ಸೊ ಇದೀಗ ನನ್ನ ತಾಯಿ ಕಾಣೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ದೂರನ್ನ ದಾಖಲು ಮಾಡಿದ್ದಾರೆ. ಸೊ ಡೀಟೇಲ್ ಆಗಿ ದೂರಿನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅಂತ ನೋಡೋದಾದ್ರೆ, ಈ ಮಹಿಳೆ ಏನಿರ್ತಾರೆ ಹೊಳೆನರಸೀಪುರದ ಚೆನ್ನಾಂಬಿಕಾ ಅನ್ನುವಂತಹ ಒಂದು ಥಿಯೇಟರ್ ಪಕ್ಕದಲ್ಲಿರುವಂತಹ ರೇವಣ್ಣ ಅವರ ಮನೆಯಲ್ಲಿ ಸುಮಾರು 6 ವರ್ಷದಿಂದ ಮನೆ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಮಹಿಳೆ. ಏನು ಲೋಕಸಭಾ ಎಲೆಕ್ಷನ್ ಬಂತು, ಸೊ ಅದು ಹತ್ರ ಬರ್ತಿದ್ದ ಹಾಗೆ ಸ್ವಲ್ಪ ದಿನ ಟೈಮ್ ಅಂದರೆ ಪೆನ್ಡ್ರೈವ್ ಏನು ಲೀಕ್ ಆಯ್ತಲ್ವ, ಸೊ ಆ ಒಂದು ಸಂದರ್ಭದಲ್ಲಿ ಸತೀಶ್ ಎಂಬುವವರು ಹೀರೋ ಹೋಂಡಾ ಸ್ಪ್ಲೆಂಡರ್ನಲ್ಲಿ ಬಂದ್ಬಿಟ್ಟು ತನ್ನ ತಾಯಿಯನ್ನ ಕರ್ಕೊಂಡು ಹೋದ್ರು. ಎಲ್ಲಿ ಕರ್ಕೊಂಡು ಹೋದ್ರು, ಯಾಕೆ ಕರ್ಕೊಂಡು ಹೋದ್ರು, ಈ ಬಗ್ಗೆ ಏನೂ ಕೂಡ ಆ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿಗೆ, ಸಂತ್ರಸ್ತ ವ್ಯಕ್ತಿ ಏನಿದ್ದಾರೆ ಮಗ, ಯಾವುದೇ ಇನ್ಫಾರ್ಮೇಶನ್ ಇರೋದಿಲ್ಲ. ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಎಲೆಕ್ಷನ್ ದಿನ ಮಾರ್ನಿಂಗ್ ಬೆಳಗ್ಗೆ ಲೋಕಸಭೆ ಎಲೆಕ್ಷನ್ ನಡೀತಲ್ವ, ಸೊ ಅಂದಿನ ದಿನ ಬೆಳಗ್ಗೆ ಮನೆಗೆ ಕರ್ಕೊಂಡು ಬಂದು ವಾಪಸ್ ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾರಂತೆ ಸತೀಶ್ ಅವರು. ಏನಂದ್ರೆ ಪೊಲೀಸ್ನವ್ರು ಬರಬಹುದು, ಕೇಸ್ ಆಗಬಹುದು, ಯಾರೇ ಬಂದರೂ ಕೂಡ ಮನೆ ಹತ್ರ ಬಂದು ಏನೇ ವಿಚಾರಣೆ ಮಾಡಿದ್ರು ಕೂಡ ಏನೂ ಕೂಡ ನೀವು ಹೇಳಬೇಡಿ, ಕರ್ಕೊಂಡು ಹೋಗಿದ್ವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಬೇಡಿ, ಏನೇ ಇದ್ರೂ ಕೂಡ ತಕ್ಷಣ ನನಗೆ ಫೋನ್ ಮಾಡಿ ನಾನು ಬಂದು ನಿಮ್ಮ ತಾಯಿಯನ್ನ ಕರ್ಕೊಂಡು ಹೋಗ್ತೀನಿ, ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಇಷ್ಟೂ ಕೂಡ ದೂರಿನಲ್ಲಿ ಉಲ್ಲೇಖ ಆಗಿದೆ. ಸೊ ಅದಾದ ನಂತರ ಮೇ 1ಕ್ಕೆ ನನ್ನ ತಾಯಿಯ ಬಗ್ಗೆ ನನಗೆ ಮಾಹಿತಿ ಸಿಕ್ತು. ಏನು ಕರ್ಕೊಂಡು ಹೋಗಿದ್ರು, ಎಲ್ಲಿ ಕರ್ಕೊಂಡು ಹೋಗಿದ್ರು ಗೊತ್ತಿಲ್ಲ, ಭವಾನಿ ಅಕ್ಕ ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು, ಇಷ್ಟೇ ನನಗೆ ಮಾಹಿತಿ ಇತ್ತು. ಮೇ 1ಗೆ ನನ್ನ ಸ್ನೇಹಿತರು ಏನು ಪೆನ್ ಡ್ರೈವ್ ಸ್ಪ್ರೆಡ್ ಆಯಿತು, ಆ ಒಂದು ಪೆನ್ ಡ್ರೈವ್ ಅಲ್ಲಿ ಲೀಕ್ ಆಗಿರುವಂತಹ ವಿಡಿಯೋಸ್ ಅಲ್ಲಿ ನಿನ್ನ ತಾಯಿಯ ಕಾಲನ್ನು ಕಟ್ ಹಾಕಿ ಬಲಾತ್ಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತನ್ನ ಸ್ನೇಹಿತರಿಂದ ನನಗೆ ಈ ಒಂದು ವಿಚಾರ ಗೊತ್ತಾಯಿತು. ಅದಾದ ನಂತರ ನಾನು ತಕ್ಷಣ ರಾತ್ರಿ ಫೋನ್ ಹಾಕ್ಬಿಟ್ಟು ಕೇಳಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಅದಾದಾಗಿನಿಂದ ನನ್ನ ತಾಯಿ ಕಾಣೆ ಆಗಿದ್ದಾರೆ, ಯಾವ ವಿಚಾರ ಕೂಡ ನನಗೆ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ರಾತ್ರಿ ಫೋನ್ ಮಾಡಿದಾಗ ನನ್ನ ತಾಯಿಯನ್ನ ವಿಚಾರಿಸದೆ ನನ್ನ ತಾಯಿಯನ್ನ ವಾಪಸ್ ಕರ್ಕೊಂಡು ಬರುವಂತೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೆ ಹಲ್ಲೆ ಪ್ರಕರಣದಲ್ಲಿ ನಿಮ್ಮ ತಾಯಿ ಆರೋಪಿ ಅಂತ ಹೇಳ್ಬಿಟ್ಟು ಸುಳ್ಳನ್ನ ಹೇಳ್ತಿದ್ದಾರೆ, ನನ್ನ ತಾಯಿಯನ್ನ ಹೆದರಿಸಿ ಒತ್ತಾಯವಾಗಿ ಕರ್ಕೊಂಡು ಹೋಗಿ ಕೂಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಅಂಶವನ್ನು ಕೂಡ ಆ ಸಂತ್ರಸ್ತ ವ್ಯಕ್ತಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದೀಗ ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹಾಗೆ ಸೆಕ್ಷನ್ 364A, 365 ಹಾಗೂ 34 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಮೈಸೂರು ಜಿಲ್ಲೆಯ KR ನಗರದಲ್ಲಿ ಮಹಿಳೆಯೊಬ್ಬರು ಕಾಣೆಯಾಗಿರುವ ಬಗ್ಗೆ ಇದೀಗ HD ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿರುವಂಥದ್ದು.